ನಾವಿವತ್ತು ನಮ್ಮ CBRಗೆ ಹೊಸ ಟೈರ್ ಹಾಕಿಸ್ತಾ ಇದ್ದೀವಿ. ಸೊ ಇಲ್ಲಿದೆ ನಮ್ಮ ಹೊಸ ಪಿರಲಿ ರಾಸೋ 4 ಮನೆಯಲ್ಲೇ ಸೂಪರ್ ಏಟ್ ಟೈರ್ ಚೇಂಜ್ 190 ಇದು 200 ಕ್ರೇಜಿಗೂ. ಹಾಯ್ ಹಲೋ ನಮಸ್ಕಾರ. ಯೋ ವಾಚಿಂಗ್ ಗೀತಾಟ್ಲ. ನಾನು ನಿಮ್ಮ ಹರ್ಷ. ಈ ಚಾನಲ್ ಹೊಸ ಬಂದಿರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಮರಿಬೇಡಿ, ಬೆಲ್ ಐಕಾನ್ ತಂದು ಮರಿಬೇಡಿ, ಹಂಗೆ ಇನ್ಸ್ಟಾಗ್ರಾಮ್ ಫಾಲೋ ಮಾಡಿ ಅಂತ ಹೇಳ್ತಾ ಮಾತು ಶುರು ಮಾಡ್ತಾ ಇದೀನಿ. ಸೊ ಬಾಯ್ಸ್ ಆ್ಯಂಡ್ ಗರ್ಲ್ಸ್, ಇವಾಗ ನಿಮಗೆ ಟೈಟಲ್ ತಮ್ಮನೇಲಿ ನೋಡಿ ಗೊತ್ತಾಗಿರುತ್ತೆ. ನಾವಿವತ್ತು ನಮ್ಮ CBRಗೆ ಹೊಸ ಟೈರ್ ಹಾಕಿಸ್ತಾ ಇದ್ದೀವಿ. ಯಾವ ಟೈರು ಏನು ಎಲ್ಲ ನಿಮಗೆ ಹೋಗ್ತಾ ನಿಮಗೆ ಗೊತ್ತಾಗುತ್ತೆ. ಅದಕ್ಕಿಂತ ಮುಂಚೆ ನಾನು ಪ್ರೀವಿಯಸ್ಲಿ ಬ್ರೇಕ್ ಪ್ಯಾಡ್ ಚೇಂಜ್ ಮಾಡೋ ಟೈಮಲ್ಲೂ ಹೇಳಿದ್ದೆ, ಗಾಡಿ ತೊಗೊಳೋದು ಎಷ್ಟು ಇಂಪಾರ್ಟೆಂಟ್ ಅದನ್ನು ಮೇಂಟೈನ್ ಮಾಡೋದು ಅಷ್ಟೇ ಇಂಪಾರ್ಟೆಂಟ್ ಅಂತ. ಇವಾಗ ನೀವು ನೋಡ್ತೀವಿ ಪ್ರೆಸೆಂಟ್ಲಿ ಟೈರ್ ಫುಲ್ಲು ಫ್ಲಾಟ್ ಆಗಿಬಿಟ್ಟಿದೆ. ಇದು ನೋಡ್ತಾ ಇದ್ದೀರಾ, ಫುಲ್ಲು ಫ್ಲಾಟ್ ಆಗಿದೆ ಲಿಟ್ರಲಿ. ಆ್ಯಂಡ್ ಆ್ಯಕ್ಚುಲಿ ಇದು ಹೇಳ್ಬೇಕಂದ್ರೆ ಪಂಚರ್ ಆಗಿರೋದು ಇದು. ಆ್ಯಂಡ್ ಆಲ್ರೆಡಿ ಟೈರ್ ಹೋಗ್ಬಿಟ್ಟಿದೆ. ಸೊ ಆಲ್ಮೋಸ್ಟ್ 95% ಟೈರ್ ಹೋಗಿದೆ. ಇನ್ನೊಂದು 5% ಒಂದು 10% ನೋಡ್ಬೋದು ಅಷ್ಟೇ, ಅಷ್ಟು ಲೈಫ್ ಹೋಗ್ಬಿಟ್ಟಿದೆ ಟೈರ್ದು. ಅದಕ್ಕೆ ಅಂತಲೇ ಹೊಸ ಟೈರ್ ಹಾಕ್ಸೋಣ ಅಂತ ಅಂದ್ಕೊಂಡಿದ್ದೀನಿ. ಒಂದು ಸೂಪರ್ ಬೈಕ್ ತೊಗೊಳೋದು ಎಷ್ಟು ದೊಡ್ಡ ಟಾಸ್ಕೋ ಅದನ್ನು ಮೇಂಟೈನ್ ಮಾಡೋದು ಅಷ್ಟೇ ದೊಡ್ಡ ಟಾಸ್ಕೇ. ಬಿಕಾಸ್ ಇವಾಗ ನಿಮ್ಮ ಬ್ರೇಕ್ ಪ್ಯಾಡ್ ವಿಚಾರಕ್ಕೆ ಬಂದರೆ ಅದೇ ಒಂದು 15,000 ಆಯಿತು. ಇವಾಗ ಇನ್ಸೂರೆನ್ಸ್ ಅಂತ ಬಂದರೆ ಅದು ಒಂದು 15,000 ಆಗುತ್ತೆ. ಇವಾಗ ಟೈರ್ಸ್ ಬಂದಿದೆ. ನೀವು ಒಂದು ಕಡಿಮೆ ಅಂದ್ರೂ ಬೇಸಿಕ್ ಟೈರ್ಸ್ ಹಾಕ್ಸ್ತೀರಾ ಅಂದ್ರೂ ಒಂದು 27,000 to 28,000 ಬೇಕೇ ಬೇಕು ವರ್ಲ್ಡ್ ಸ್ಕೇನಲ್ಲಿ ಹಾಕ್ಸ್ತೀರಾ ಅಂದರೆ. ಬಟ್ ಈ ಥರ ಗಾಡಿಗೆಲ್ಲ ಸ್ವಲ್ಪ ಪ್ರೀಮಿಯಂ ಟೈರ್ಸೇ ಬೇಕು. ರಾಸೋ 3, ರಾಸೋ 4, ಸೂಪರ್ ಕೋರ್ಸಾ, ರೋಡ್ ಟೆಕ್, M7, M9. ಸೊ ಈ ಥರ ಎಲ್ಲ ಬೇರೆ ಬೇರೆ ಪ್ರೀಮಿಯಂ ಟೈರ್ಸ್ನ ನೀವು ಹಾಕ್ಸಲೇಬೇಕು. ಸೊ ಅದ್ರದ್ದೆಲ್ಲ ನಿಮಗೆ ಕಾಸ್ಟಿಂಗು 35,000 to 38,000, 40,000 ಒಳಗಡೆ ನಿಮಗೆ ಎಲ್ಲ ಕಂಪ್ಲೀಟ್ ಸೆಟ್ ಬರುತ್ತೆ. ಇವಾಗ ಹೇಳೋದಕ್ಕಿಂತ ಮುಂಚೆ ಇವಾಗ ನೀವು ಟೈರ್ ತೋರಿಸ್ತೀವಿ ಫುಲ್ ಫ್ಲಾಟ್ ಆಗಿದೆ. ಬಟ್ ಇವಾಗ ನಮಗೆ ಹಾಕ್ಸೋಕ್ಕೆ ಟೈರ್ ಬೇಕಲ್ಲ. ಸೊ ಟೈರಲ್ಲಿ ಬರುತ್ತೆ. ಸೊ ಇಲ್ಲಿದೆ ನಮ್ಮ ಹೊಸ ಪಿರಲಿ ರಾಸೋ 4. ಸೊ ಈ ರಾಸೋ 4 ಫ್ರಂಟ್ ಎರಡೂ ಇದೆ. ಆ್ಯಕ್ಚುಲಿ ಫ್ರಂಟ್ ಫುಲ್ ಹೋಗಿಲ್ಲ, ಬಟ್ ಸ್ಟಿಲ್ ಮಾಡಿಸೋವಾಗ ಸೇಮ್ ಟೈಮಲ್ಲಿ ಎರಡು ಚೇಂಜ್ ಮಾಡ್ಸೋಣ ಅಂತ ಪ್ಲ್ಯಾನ್ ಮಾಡಿದ್ದೀನಿ. ಫ್ರಂಟಂದು ಆಲ್ಮೋಸ್ಟ್ 90% ಲೈಫ್ ಇದೆ ಇನ್ನು, ಯಾಕಂದರೆ ಹೊಸದಾಗಿ ಚೇಂಜ್ ಮಾಡಿಸಿದ್ದು, ರೇರ್ ಚೇಂಜ್ ಮಾಡಿಸಿರ್ಲಿಲ್ಲ. ಸೊ ಅದಕ್ಕೆ ಇವಾಗ ನಮ್ಮ ರೇರ್ ಟೈರು ಫ್ರಂಟ್ ಎರಡು ಚೇಂಜ್ ಮಾಡಿಸೋಣ, ಇಲ್ಲ ನೋಡೋಣ ಫ್ರಂಟು ಮಾಡಿಸೋದೇ ಬೇಕಾ ಇಲ್ಲ ಅಂತ. ಸೊ ಅದಕ್ಕಿಂತ ಮುಂಚೆ ಇವಾಗ ಏನಂದರೆ ನಾವು ಇನ್ಸ್ಟಾಲ್ ಮಾಡೋದು ಮನೇಲೇ ಇನ್ಸ್ಟಾಲ್ ಮಾಡ್ತೀವಿ. ಹೆಂಗೆ ಅಂತ ನೀವೇ ಕೊನೆ ತನಕ ನೋಡಿದ ತಕ್ಷಣ ಗೊತ್ತಾಗುತ್ತೆ. ಸೊ ನಾನು ಡೋರ್ ಸ್ಟೆಪ್ ಟೈರ್ ಇನ್ಸ್ಟಾಲೇಷನ್ ಮಾಡಿಸ್ತಾ ಇದ್ದೀನಿ. ಸೊ ಅದೆಲ್ಲ ಇವಾಗ ಆಲ್ಮೋಸ್ಟ್ 5 o'clock ಬರ್ತಾರೆ. ಇನ್ ಕರೆಕ್ಟಾಗಿ 5 minutes ಇದೆ. ಪ್ರಾಬ್ಲಮ್ 5-10 minutes ಹಿಯರ್ ಆ್ಯಂಡ್ ದೇರ್ ಆಗ್ಬೋದು. ಒಂದು 5-10, 5-15 ಹಂಗೆ ಬರ್ತಾರೆ. ಸೊ ಅವರೇ ಬಂದು ಇನ್ಸ್ಟಾಲ್ ಮಾಡ್ತಾರೆ, ವ್ಯಾನಲ್ಲಿ ಬರುತ್ತೆ ಎಲ್ಲ. ನಾನು ಸೂಪರ್ ಎಕ್ಸೈಟೆಡ್ ಕಾಯ್ತಾ ಇದ್ದೀನಿ. ಬಿಕಾಸ್ ದಿಸ್ ದಿ ಫಸ್ಟ್ ಟೈಮ್ ನಾನೊಂದು ಟೈರ್ ಇನ್ಸ್ಟಾಲೇಷನ್ ಮನೇಲಿ ಮಾಡ್ತಿರೋದು. ಅದು ಆಚೆಯಿಂದ ಬಂದು ಇಲ್ಲೇ ಮಾಡ್ಕೊಟ್ಟು ಹೋಗ್ತಾರೆ, ಮೊಬೈಲ್ ಸರ್ವಿಸ್ ಅದು. ಸೊ ಇದೆಲ್ಲ ಒಂಥರ ಕಂಪ್ಲೀಟ್ಲಿ ನ್ಯೂ ಅಂತ ಹೇಳ್ತೀನಿ. ಆ್ಯಂಡ್ ನಿಮ್ಮ ನೋಡ ಟೈಮ್ ನೋಡ. ಸೊ ಇವಾಗ ಎಲ್ಲ ತೆಗೆಯೋಣ ಬನ್ನಿ. ಅನ್ವ್ರ್ಯಾಪಿಂಗ್ ಹ್ಯಾಪಿನೆಸ್. ನಿಮಗೆ ಸೂಪರ್ ಬೈಕರ್ಸ್ ಯೂಶಲಿ ಏನು ಪ್ರಾಬ್ಲಮ್ ಅಂದರೆ ಎಕ್ಸಾಸ್ಟ್ ಆಗಿರ್ತೀರ. ಸಿಟಿಲೆಲ್ಲ ತೊಗೊಂಡೋಗಿ ನೀವು ಟೈರ್ ಚೇಂಜ್ ಮಾಡಬೇಕಂದ್ರೆ ತುಂಬ ತಲೆನೋವು ಕೆಲಸ ಅದು. ಅದಕ್ಕಿಂತ ಬೆಸ್ಟು ಈ ಥರ ಮನೇಲಿ ಕರ್ಸ್ಕೊಂಡು ಮಾಡಿಸ್ಕೊಳ್ಳೋದು ಬೆಸ್ಟ್ ಕೆಲಸ. ಅದರಿಂದ ನಾನು ಟೈರ್ಸ್ನ ಮನೆಯಲ್ಲೇ ಇನ್ಸ್ಟಾಲ್ ಮಾಡಿಸ್ತಿರೋದು. ಅದೊಂದು ಅಡ್ವಾಂಟೇಜ್. ಆ್ಯಂಡ್ ಟೈರ್ ಕೂಡ ಮನೆಗೆ ಬಂದಿದೆ, ಟೈರ್ ಇನ್ಸ್ಟಾಲೇಷನ್ ಕೂಡ ಮನೆಗೆ ಬರುತ್ತೆ. ಬಾಯ್ಸ್ ಆ್ಯಂಡ್ ಗರ್ಲ್ಸ್, ಇವಾಗ ಆಲ್ಮೋಸ್ಟ್ ಟೈಮ್ ಬಂದು ಒಂದು 6 ಗಂಟೆ ಆಯ್ತು ಅನಿಸುತ್ತೆ. ಸೊ ಇವಾಗ ಬಂದಿದ್ದಾರೆ. 5 ಗಂಟೆ ಬರೋಕ್ಕಿತ್ತು, ಒಂದು 20 ನಿಮಿಷ ಲೇಟ್ ಮಾಡಿಬಿಟ್ಟು. ಸೊ ಗಾಡಿ ಬಂದಿದೆ. ಸೊ ಇದೇ ಟ್ರಕ್ ಒಳಗಡೆ ಎಲ್ಲ ಏನೇನು ಇಕ್ವಿಪ್ಮೆಂಟ್ಸ್ ಬೇಕು ಇನ್ಸ್ಟಾಲೇಷನ್, ಟೈರ್ ಇನ್ಸ್ಟಾಲೇಷನ್ಗೆ ಎಲ್ಲ ಇಕ್ವಿಪ್ಮೆಂಟ್ಸ್ ಇದೇ ಒಂದು ಟ್ರಕ್ಕಲ್ಲಿರುತ್ತೆ. ನೋಡ್ಬೋದು ನೀವು, ನೋಡಿ ಸಾಕಾಗಿದೆ ಗುರು. ಮೊಬೈಲ್ ಟೈರ್ ಇನ್ಸ್ಟಾಲೇಷನ್ನು ಕ್ರೇಜಿ. ಏನನ್ಸುತ್ತೆ? ನೋಡೋಣ ಹೆಂಗೆ ಮಾಡ್ತಾರೆ, ಯಾವ ಥರ ಪ್ರೊಫೆಷನಲ್ ಮಾಡ್ತಾರೆ. ಏನು ಅನಿಸ್ತಾ ಇದೆ? ಅಷ್ಟೊತ್ತು ತನಕ ನಾವು ಪಾಪ್ಕಾರ್ನ್ ಫ್ರೈಸ್ ತಿನ್ನೋಣ ಬನ್ನಿ. ಏನು ಅನಿಸ್ತಾ ಇದೆ? ನನಗೆ ಖುಷಿ ಆಗ್ತಿದೆ. ಹರ್ಷ ನನಗೂ ಈಗ ಒಂದು ಟೈರ್ ಕೊಡಿಸ್ತೀನಿ ಅಂತ ಹೌದೌದೌದು. ನಾನು ವೆಯ್ಟ್ ಮಾಡ್ತಿದ್ದೀನಿ. ನೆಕ್ಸ್ಟ್ ಈ ಥರ ಆಯಿತು, ಅಲ್ಲಿ ದೊಡ್ಡ ಟೈರ್, ಈ ಟೈರ್ ಕೊಡಿಸ್ತೀನಿ. ಆರ್ತಿಗೆ ಹಾಕ್ತೀಯಾ? ನಾವು ಈ ಟೈರ್ ನಂದಕ್ಕಾಗಲ್ಲ, ನಂಗೆ ಅಪೋಲೋ ಹೆಚ್ಚು ಕೊಡ್ಸೋದು ಒಂದೇ ಕೊಡ್ಸಂಗೆ ಯಾವುದಿಲ್ಲ. ಏನಂದಿರ ಬ್ರೋ, ಗೊತ್ತಿತ್ತಾ ಇದ್ರದ್ದು? ನಮಗೂ ಗೊತ್ತಿರಲಿಲ್ಲ. ಒಳ್ಳೆ ಎಕ್ಸ್ಪೀರಿಯನ್ಸ್ ನಮಗೂ. ನೋಡೋಣ ಹೇಗೆ ಇದೆಲ್ಲ ಇದ್ರೆ ನಮಗೂ ಅನುಕೂಲ. ಎಲ್ಲ ಕಡೆ ಬೇರೆ ಕಡೆ ಎಕ್ಸಾಸ್ಟ್ ಇದ್ದಾಗ ಈ ಥರ ಆಚೆ ಹೋದೇ ಇರಲ್ಲ, ಮನೇಲೆ ಬಂದು ಮಾಡ್ಕೊಟ್ಬಿಡು. ಎಕ್ಸಾಸ್ಟ್ ಇದ್ದಾಗಕ್ಕಿಂತ ಜಾಸ್ತಿ ಟೈರ್ ಫುಲ್ ಊಸ್ಟ್ ಆಗಿದೆ. ಲಿಟ್ರಲಿ ಊಸ್ಟ್ ನೋಡಿ, ಫುಲ್ ಟೈರ್ ಹೋಗಿದೆ, ಫುಲ್ ಫ್ಲ್ಯಾಟು. CBR ರೋಡ್ ಕೆಳಗೆ ಸಿಗುತ್ತೆ ನಿಮಗೆ ನೋಡಿ. ಇವಾಗ ಟೈರ್ ಚೇಂಜಿಂಗಿಗೆ ಏನೇನು
ಮಾಡೋಕ್ಕೆಲ್ಲ ಮಾಡ್ಕೊತಾರೆ. ಬರೀ ರೇನೊಂದು ಹಾಕ್ಸೋಣ ಸಾಕಲ್ಲ ಬ್ರೋ, ಫ್ರಂಟ್ ರಾಸೋ 3ನೇ ಇಲ್ಲಿ. ಅದೇ ಇರಲಿ. ಹಾಂ, ಯಾಕಂದರೆ ಟೈರ್ ಇನ್ನೂ ಲೈಫ್ ಇದೆ. ಇದು ನೋಡಿ, ಇದು ಫುಲ್ ಇದೆ. ಇದು ಇನ್ನೂ ಒಂದೇ ಸಲ ಹೊಡಿಯೋದು ಈ ಟೈರು. ನಾವು ಹೆಂಗಿದ್ರು ಗಾಡಿ ತೊಗೋಬೇಕಾದ್ರೆ ಬ್ರ್ಯಾಂಡ್ ನ್ಯೂ ಅದೇ. ಹೌದು, ಹಾಗೆ ಅಷ್ಟೇ. ಸೊ ಟೈರ್ ಚೇಂಜ್ ಇವಾಗ ಇಲ್ಲಿ ಈ ಟೈರ್ ಆಗುತ್ತೆ. ಎಲ್ಲಿದೆ ಟೈರು? ಬಸ್ ಪೀಚೆ का टायर चेंज करना है. हाँ, आगे का अच्छा ही है टायर. ಸೊ ನೋಡ್ಬೋದು ನೀವು, ಟೈರ್ಸು ಸೆಟ್ ಆಫ್ ನ್ಯೂ ಟೈರ್ಸು ಬೇಕಂದರೆ, ಆಮೇಲೆ ಅಲೈನ್ಮೆಂಟ್ಗೆ ಏನೇನು ಬೇಕು, ಲೈಕ್ ಪ್ಯಾಡಾಕ್ ಸ್ಟ್ಯಾಂಡು ಏನಿದೆ, ಕಂಪ್ಲೀಟ್ ಫುಲ್ ಸಿಸ್ಟಮ್ ಸೆಟ್ಟು, ಏರ್ ಹೊಡೆಯೋಕ್ಕೆ ಏರ್ ಪಂಪು, ಪ್ರತಿಯೊಂದು ಏನೇನು ಬೇಕು ಒಂದು ಗಾಡಿಗೆ ಎಲ್ಲ ಇದೆ. ಬೈಕು ಕಾರ್ ಎಲ್ಲದಕ್ಕೂ ಮಾಡ್ತಾರೆ. ಸೊ ಅದಕ್ಕೆ ಇದು ಆನ್ಲೈನ್ ಹುಡುಕ್ದೆ, ಸಿಕ್ತು. ಅವಾಗ ಇನ್ನೇನು ಮನೇಲೆ ಮಾಡಿಸ್ಬಿಡೋಣ, ಎಕ್ಸಾಸ್ಟ್ ಬೇರೆ ಇದೆಯಲ್ಲ ಅಂದ್ಬಿಟ್ಟು ಮಾಡಿಸಿದ್ದು. ನೋಡಿ ಸಾಗದಾಗಿದೆ. ಹೆಂಗಿದೆ ಹಿಂಗೆ ಮನೇಲೆ ಟೈರ್ ಚೇಂಜು? ನಾವು ಫಸ್ಟ್ ಟೈಮ್ ನಾವು ಯಾರು ನೋಡಿಲ್ಲ, ಇದೆ ಅಂತಲೇ ಗೊತ್ತಿರಲಿಲ್ಲ. ಸುಮ್ಮನೆ ಗೂಗಲ್ ಮಾಡಿದಾಗ ನಿಯರ್ ಬೈ ಎಲ್ಲಿದೆ ಅಂತ ಅಂದಾಗ ಇದೇ ಬಂದಿದ್ದು. ನಾನು ನೀವು ಹೇಳ್ದಾಗ್ಲೂ ಬರ್ತಾರೆ ಅಂತ, ಇಷ್ಟೊಂದೆಲ್ಲ ಎಕ್ವಿಪ್ಮೆಂಟ್ ಜೊತೆ ಬರ್ತಾರೆ ಮಾಡ್ಬೋದು ಅನ್ಕೊಂಡಿದ್ದೆ. ಓ, ಇವಳಿಂದ ಸೂಪರು, ಬೈಕಲ್ಲಿ ಬರ್ತಾರೆ, ಒಂದು ಸೀದಾ ಹಾಕ್ಬಿಟ್ಟು ಹೋಗ್ತಾರೆ ಅಂತ ಅನ್ಕೊಂಡಿದ್ಲು. ಸೂಪರ್. ಹಾಂ ಅಲ್ಲ, ಅದು ಇದೆ ಆಲ್ರೆಡಿ ಡೋರ್ ಸ್ಟೆಪ್ ವಾಷಿಂಗು ಎಲ್ಲನೂ ಇದೆ. ಎಲ್ಲ ಕಂಪ್ಲೀಟ್ಲಿ ಚೇಂಜ್ ಆಗ್ತಾ ಇದೆ. ಜನರನ್ನ ಸೋಂಬೇರಿ ಮಾಡೋಕ್ಕೆ ಏನೇನು ಮಾಡ್ಬೋದು ಎಲ್ಲ ಟೆಕ್ನಾಲಜಿನೂ ಬರ್ತಾಯಿದೆ. ಎಲ್ಲ ಥರ ಬಿಸ್ನೆಸ್ಸಲ್ಲಿ ಬರ್ತಾಯಿದೆ. ಈ ಥರ ಸೋಂಬೇರಿ ಜನರು ಇರ್ತಾರಲ್ಲ, ಅದಕ್ಕೆ ಅಂತಲೇ. ಓಕೆ, ಫಸ್ಟು ರಿಂಚ್ ತಂದು ಸ್ವಲ್ಪ ಲೂಸ್ ಮಾಡ್ಕೊತವ್ರೆ. ಡೈರೆಕ್ಟಾಗಿ ಮಿಷಿನು ಎಲ್ಲ ಒಳಗಡೆನೇ ಇರುತ್ತೆ, ಬಿಟ್ಟಿಗೆ ಹಾಕ್ಬಿಟ್ಟು ಅದೂ ಇದಲ್ಲ. ಹಾಗೆ ಹಾಕ್ತಾರೆ ಇವಾಗ. ಅದು ತೆಗಿಯೋಕ್ಕೋಸ್ಕರ ಹಾಕಿರಲಿಲ್ಲ ಅಷ್ಟೇ. ಹಳೇದು 190 ಸೆಕ್ಷನ್ನು, ಇದು 200 ಸೆಕ್ಷನ್ ಹೊಸದು. ನೋಡಿ ಕ್ರೇಜಿ, ಎಲ್ಲ ಏನೇನು ಬೇಕು ಎಲ್ಲ ಇದೆ ಇಲ್ಲೇ. ಈ ಪ್ಯಾಡಾಕ್ ಕೂಡ ಬಂತು. ಇದಕ್ಕೆ ನಾನು ಪೇ ಮಾಡಿರೋದು 2000 ರುಪೀಸು ಸೂಪರ್ ಬೈಕ್ಸಿಗೆ, ನಾರ್ಮಲ್ ಬೈಕಿಗೆ 1000 ರುಪೀಸು. ಆ್ಯಂಡ್ ಕಾರ್ಗೆಲ್ಲ ಎಷ್ಟು ಚಾರ್ಜ್ ಮಾಡ್ತಾರೆ ನನಗೂ ಗೊತ್ತಿಲ್ಲ ಗುರು. ಮನೆಯಲ್ಲೇ ಸೂಪರ್ ಬೈಕ್ ಟೈರ್ ಚೇಂಜ್, ಮನೆ ಮುಂದೆನೇ ಟೈರ್ ಚೇಂಜ್ ಮಾಡೋಕೆ ಕರ್ಕೊಂಬಂದಿದ್ದೀನಿ. ನೋಡಿ ಎಲ್ಲ ಇಲ್ಲೇ ಇದೆ. ಇವಾಗ ಪ್ಯಾಡಾಕ್ ಹಾಕ್ತಾರೆ ಗಾಡಿಗೆ. ಪ್ಯಾಡಾಕ್ ಹಾಕಿ ಅದಾದಮೇಲೆ ಟೈರ್ನ ಚೇಂಜ್ ಮಾಡ್ತೀವಿ. ಬಿಟ್ಟು ಫಸ್ಟ್ ತೆಕ್ಕೊಂಡ್ರು ನೋಡ್ಬೋದು ನೀವು. ಕರೋ ಬಸ್ ನೀಟ್ ಗೈಸ್, ಟೈರ್ ಫುಲ್ ಊಸ್ಟಾಗಿ ಥ್ರೆಡ್ಸೇ ಕಾಣಿಸ್ತಾ ಇದೆ. ನೀಟಾಗಿ ಸ್ಲೋ ಆಗಿ ಮಾಡ್ತಾವ್ರೆ. ಹಳೆ ಟೈರ್ ಬಂತು. ಓಕೆ, ಟೈರ್ ಫಿಟ್ ಆಯಿತು. ಏರ್ ಹೊಡಿತಾವ್ರೆ. ಅದು ಬಟ್ ಅನ್ನತ್ತಲ್ಲ, ಅದೇ ಮಜಾ. ಬಂದಿತ್ತು ಸೌಂಡು ಕ್ರೇಜಿ. ಕಂಪ್ನಿ ಕಬ್ ಸೆ ಕಂಪ್ನಿ 10 ವರ್ಷದಿಂದ ಅಂತೆ. ನಮ್ಗೆ ಇವಾಗ ಗೊತ್ತಾಗೋದು, ನಮಗೆ ಇವಾಗ ಗೊತ್ತಾಗಿದೆ ಗೈಸ್. ನಿಮಗೆ ಏನೋ ಗೊತ್ತಿತ್ತಾ? ಇದು ಗೊತ್ತಿದೆ ಕೆಳಗಡೆ ಕಮೆಂಟ್ಸಲ್ಲಿ ತಿಳಿಸಿ. ನನಗಂತೂ ದೇವರಾಣೆಗೂ ಗೊತ್ತಿರಲಿಲ್ಲ ಗುರು. ನಿನ್ನೆ ಗೂಗಲಲ್ಲಿ ಸರ್ಚ್ ಮಾಡಿದಾಗ ಸಿಕ್ಕಿದಾಗೆ ಗೊತ್ತಾಗಿದ್ದು. ಅಲ್ಲಿವರೆಗೂ ನನಗಂತೂ ಗೊತ್ತೇ ಇರಲಿಲ್ಲ. ನಿಮಗೆ ಏನೋ ಗೊತ್ತಿರೋ ಕಮೆಂಟ್ಸಲ್ಲಿ ತಿಳಿಸಿ. ಅವ್ರು ಇವಾಗ ಅದೇ ನೋಡ್ತಾವ್ರೆ, ಅದು ರೊಟೇಷನ್ನು, ಅದೊಂದು ಕನ್ಫ್ಯೂಷನಲ್ಲಿದೆ ಅವ್ರಿಗೆ. ಗೈಸ್ ಇನ್ನೊಂದೇನೆಂದರೆ, ಕಾರ್ಗೂ ತುಂಬ ಸ್ಪೆಂಡ್ ಮಾಡಿದ್ದೀನಿ ನೆನ್ನೆಯಿಂದ. ಬ್ರಿಯೋಗೆ ನಾನು ಕಂಪ್ಲೀಟ್ ಏನು ಸೆಟ್ ಇದೆ, ಫ್ರಂಟ್ ಸಸ್ಪೆನ್ಷನ್ನು, ರೇರ್ ಸಸ್ಪೆನ್ಷನ್ನು,
ಆಮೇಲೆ ಲಿಂಕ್ ರಾಡ್ಸು ಅದೆಲ್ಲ ಸ್ವಲ್ಪ ವೀಕ್ ಆಗಿತ್ತು. ಅದರಿಂದ ನಾನು ಏನು ಮಾಡಿದೆ, ಕಂಪ್ಲೀಟ್ ಸೆಟ್ ಏನೇನಿದೆ ಫ್ರಂಟ್ ಸಸ್ಪೆನ್ಷನ್, ರೇರ್ ಸಸ್ಪೆನ್ಷನ್ನು, ಲಿಂಕ್ ರಾಡ್ಸ್, ಆಮೇಲೆ ಹೆಡ್ಲೈಟ್ ಸ್ವಲ್ಪ ಡಲ್ ಆಗಿತ್ತು. ಸೊ ಅದಕ್ಕೆ ಹೆಡ್ಲೈಟು ಹೊಸ ತೊಗೊಂಡಿನಿ. ಆಲ್ಮೋಸ್ಟ್ ಅದಕ್ಕೆ ಒಂದು 45,000 ಖರ್ಚು ಮಾಡಿದ್ದೀವಿ. ಆ್ಯಂಡ್ ಇವಾಗ ಈ ಗಾಡಿ ಟೈರು, ಗಾಡಿ ತಗೊಳ್ಳೋದಷ್ಟೇ ಅಲ್ಲ, ನಾವು ಎಷ್ಟು ಓಡಿಸ್ತೀವಿ ಅಷ್ಟೇ ಮೇಂಟೆನೆನ್ಸ್ ಬರುತ್ತೆ. ಸೊ ಅದಕ್ಕೆ ಬ್ಯಾಕ್ ಟು ಬ್ಯಾಕ್ ಒಂದು 5-6 ಗಾಡಿ ಇಟ್ಟೆ ಇದೊಂದು ತಲೆನೋವು. ಇವಾಗ ನಿನ್ನೆ ನೋಡಿ ಒಂದೇ ಸತಿ ಇವಾಗ 2 ಗಾಡಿದು ಖರ್ಚು ಬಂತ. ಆಲ್ಮೋಸ್ಟ್ ಒಂದು 1 ಲಕ್ಷದ ಹತ್ರ ಖರ್ಚು ಇಲ್ಲೇ ಆಗೋಯ್ತು ಆಗ್ತವ್ರೆ ಅಣ್ಣಾಚಿ. ಹೌದೇ ಕಾರದು ನೋಡಿ ಟೈರ್ ಇನ್ಸ್ಟಾಲ್ ಆಯಿತು. ನೋಡಿ ಕರೆಕ್ಟ್ ಆಗಿದೆಯಾ? ಸೊ ಟೈರನ್ನು ಇನ್ಸ್ಟಾಲ್ ಆಯಿತು. ರೇರು ಫ್ರಂಟ್ ಏನು ಬೇಡ ಅನ್ಸುತ್ತೆ ನೋಡಿ, ಟೈರ್ ರೇರ್ದೇನೋ ಚೆನ್ನಾಗಿದೆ. ಬಟ್ ಫ್ರಂಟ್ ನೋಡಿ, ಫ್ರಂಟ್ ಇನ್ನೂ ನೀಟಾಗಿದೆ ಗುರು. ನೀಟ್ ಬಿಡಿ, ಇಲ್ಲಿ ನೋಡಿ ಇನ್ನೂ ಈ ಥ್ರೆಡ್ ಕೂಡ ಬಂದಿಲ್ಲ. ಹೊಸ ಟೈರ್ದು ಇದು ಬರುತ್ತಲ್ಲ ಇನ್ನೂ ನೋಡಿ, ಇದು ಇನ್ನೂ ಬಂದಿಲ್ಲ. ಸೊ ಫ್ರೆಶ್ ಟೈರ್ ಇದು, ಇನ್ನೂ 1,000 ಹೊಡಿಯೋದು ಈ ಟೈರಲ್ಲಿ. ಸೊ ಅದಕ್ಕೆ ಇದೇನು ಮಾಡಿಸಲ್ಲ, ಈ ಟೈರ್ ಹಿಂಗೆ ಇಟ್ಕೊಂಡಿರ್ತೀನಿ. ನೆಕ್ಸ್ಟ್ ಸೆಟ್ಟಿಗೆ ಚೇಂಜ್ ಮಾಡಿಸ್ತೀನಿ ಅದನ್ನು. ಟೈರ್ ಡಿಫ್ರೆನ್ಸ್ ಇದೆ, 190 ಇದು 200 ಕ್ರೇಜಿಗೂ. ಓಕೆ, ಟೈರ್ ಇನ್ಸ್ಟಾಲೇಷನ್ ಆಯಿತು ಅಷ್ಟೇ. ಸ್ಟ್ಯಾಂಡ್ ಹಾಕಿದ್ಯಾ ನೋಡಿ ಹೆಂಗಿದೆ ಅಂತ. ಕ್ರೇಜಿಯಪ್ಪ, ಏನೇ ಅಂದರು ಸಖತ್ ಸೆಟಪ್. ಮೊಬೈಲ್ ಟೈರ್ ಸರ್ವಿಸ್ ಇವ್ರದ್ದು ಬೆಂಗಳೂರು, ಚೆನ್ನೈ, ಮುಂಬೈ, ಪುಣೆ ಒಂದು 5-6 ಕಡೆ ಇದೆ. ತುಂಬ ಆಲ್ಮೋಸ್ಟ್ ಒಂದು 10 ಸಿಟೀಸ್. ಬೈ ಕಿತ್ನಾ ಸಿಟೀಸ್ ಮೇ 5-10 ಸಿಟೀಸ್ ಮೇ ಏನಾ 5-6 ಸಿಟಿಲಿದೆ ಎಲ್ಲ ಕಡೆ. ಮುಂಬೈ, ಪುಣೆ, ಚೆನ್ನೈ, ಸೊ ಬಿಗ್ ಸಿಟೀಸ್ ಎಲ್ಲ ಕಡೆನೂ ಇದೆ. ಹಾಂ, ಆಮೇಲೆ ಓಕೆ ಎಲ್ಲ ಪ್ಯಾಕ್ ಮಾಡ್ಕೊತಾರೆ. ಪ್ಯಾಕಪ್ ಅಂದ್ಕೊಂಡು. ಹಾಂ ಆ್ಯಂಡ್ ಗೈಸ್, ಇದು ಯಾವುದೇ ರೀತಿ ಪ್ರಮೋಷನ್ ಇಲ್ಲ, ಏನಿಲ್ಲ. ವಿ ಆರ್ ಪೇಯಿಂಗ್ ಫಾರ್ ಇಟ್ ಆ್ಯಂಡ್ ವಿ ಹವ್ ಗಾಟ್ ದಿ ಸರ್ವಿಸ್ ಡನ್. ಆ ಥರ ಯಾವುದೋ ಪ್ರಮೋಷನ್ ಏನು ಮಾಡ್ತಿಲ್ಲ. ಆ್ಯಂಡ್ ನನಗೆ ಆ್ಯಕ್ಚುಲಿ ಸರ್ವಿಸ್ ಇಷ್ಟ ಆಯಿತು. ಯಾಕಂದರೆ ಹೇಳಿ ಟೈಮ್ಗೆ ಒಂದು ಅರ್ಧ ಗಂಟೆ 3/4 ಗಂಟೆ ಲೇಟ್ ಮಾಡಿದ್ರು, ಬಟ್ ನೀಟಾಗಿ ಮಾಡಿಕೊಟ್ಟೋದ್ರು. ಅದರಿಂದ ಏನು ಪ್ರಾಬ್ಲಮ್ ಇಲ್ಲ. ಬಟ್ ಟ್ರಾಫಿಕ್ ಇದ್ರಿಂದ ಸ್ವಲ್ಪ ನಿಧಾನಕ್ಕೆ ಬಂದಿದ್ದಾರೆ. ಬಟ್ ಏನೇ ಅಂದ್ರೂ ನೀಟಾಗೆ ಕ್ಲಿಯರಾಗಿ ಮಾಡಿಕೊಟ್ಟು ಹೋಗಿದ್ದಾರೆ. ಏನು ಪ್ರಾಬ್ಲಮ್ ಇಲ್ಲ. ನೋಡಿ 200 ಸೆಕ್ಷನ್ ಟೈರು ನೀಟಾಗಿ ಮಾಡಿಕೊಟ್ಟಿದ್ದಾರೆ. ಈ ಗಾಡಿ ಕ್ಲೋಸ್ಡ್ ಆಗಿದಾಗ ಏನು ಅಂತಲೇ ಗೊತ್ತಾಗಲ್ಲ, ಬಟ್ ತೆಗೆದಾಗ ಒಳಗಡೆ ಫುಲ್ ಎಕ್ವಿಪ್ಮೆಂಟ್ಸ್ ಇರುತ್ತೆ. ಸಖತ್ ಗುರು. ಓಕೆ ಗೈಸ್, ಎಲ್ಲ ಆಯ್ತು. ಇವಾಗ ಇಷ್ಟೋ ತನಕ ಫಿಟ್ಟಿಂಗ್ ಎಲ್ಲ ಆಯಿತು ಇವಾಗ. ಆ್ಯಂಡ್ ಟೈರ್ ಇನ್ಸ್ಟಾಲೇಷನ್ ಕೂಡ ಆಯಿತು. ಇವ್ರು ಹೊರಟಿದ್ದಾರೆ, ನೋಡ್ಬೋದು ನೀವು. ಆ್ಯಂಡ್ ಆ್ಯಕ್ಚುಲಿ ಫಸ್ಟ್ ಮಾತಾಡಿದ್ದು 2,000 ಅಂತ. ಬಟ್ ಒಂದೇ ಟೈರ್ ಚೇಂಜ್ ಮಾಡಿಸಿದ್ರಿಂದ 1,000 ರೂಪೀಸ್ ಕೊಡಿ ಸಾಕು ಅಂತ ಅಂದರು. ಇಟ್ಸ್ ಒಳ್ಳೆ ಇದೆ ಅಂತ ಹೇಳ್ತೀನಿ. ಯಾಕಂದರೆ ಇವಾಗ ನೋಡಿ, ನಾನು ಹೋಗ್ಬೇಕಂದ್ರೆ ಆಲ್ಮೋಸ್ಟು ಓಕೆ ಮಧುಸ್ ಟೈರ್ಗೆ ಹೋಗಬೇಕಾಗಿತ್ತು. ಹೋಗೋಕೆ ಒಂದು 500 ರೂಪಾಯಿ ಪೆಟ್ರೋಲು, ಅದಕ್ಕೊಂದು 2 ಅವರ್ ಟೈಮು, ಎನರ್ಜಿ ಎಲ್ಲ ಇನ್ಕ್ಲೂಡ್ ಮಾಡಿದೆ. ಅದೇ ಇದಕ್ಕೆ ಬರುತ್ತೆ. 1,000 ರೂಪೀಸ್ ಟೋಟಲಿ ವರ್ತಿಟ್ಟಿದ್ದು. ಯಾಕಂದರೆ ಇವ್ರ ಗಾಡೀಲಿ ಅವ್ರಿಗೂ ಡೀಸೆಲ್ ಹಾಕ್ಸ್ಕೊಳೋದಕ್ಕೆ ಇಲ್ಲಿ ಬಂದು ಇಬ್ಬರು ಲೇಬರಿಗೆ ಪೇ ಮಾಡಿ ಇದೆಲ್ಲ ಲೈಕ್ ತುಂಬ ಇರುತ್ತೆ. ಬಟ್ ಸ್ಟಿಲ್ ವೆರಿ ಗುಡ್ ಡೀಲ್ ಅಂತಲೇ ಹೇಳ್ತೀನಿ. ತುಂಬ ಚೆನ್ನಾಗಿತ್ತು. ಹಾಂ, ಇದು ಒಳ್ಳೆ ಎಕ್ಸ್ಪೀರಿಯನ್ಸ್ ಅನ್ನೋದಕ್ಕಿಂತ ನಮ್ಗೆ ಒಳ್ಳೆ ಯೂಸ್ಫುಲ್ ಇದು. ಅವರಿಬ್ರು ಚೆನ್ನಾಗಿ ಕೆಲಸ ಮಾಡಿದ್ರು. ಬಟ್ ನಾನು ಮಾಡಿದ್ದೀನಿ, ನಾನು ಎತ್ತಿ ಎಲ್ಲ ಕೊಟ್ಟಿದ್ದೀನಿ. ಸೊ ನೀನು ನನಗೆ ಹಾಂ. 50 ರೂಪಾಯಿ ಕೊಡ್ತೀನಿ. ಯಾವಾಗ ಹೆಂಗಿತ್ತು ಎಕ್ಸ್ಪೀರಿಯೆನ್ಸು? ಕರೆಕ್ಟಾಗಿ ನೋಡಿಲ್ಲ ನಾನು, ಆದರೆ ಎಕ್ವಿಪ್ಮೆಂಟ್ಸ್ ಎಲ್ಲ ಹುಡುಕ್ತಾ ಇದ್ರು. ಇನ್ನೂ ಸ್ವಲ್ಪ ಪ್ರೊಫೆಷನಲ್ ಆಗಿ ಈ ಗಾಡಿ ಅಂದಾಗ ಸ್ವಲ್ಪ ಅವ್ರಿಗೆ ಬಟ್ ಅವ್ರು ತೊಗೊಂಡಿರೋ ಪ್ರೈಸ್ಗೆ ಟೋಟಲಿ ವರ್ತಿಟ್. ಅದು ನೀಟಾಗಿ ಮಾಡ್ಕೊಟ್ಟು ಹೋಗೋರೆ, ಏನು ತಪ್ಪೆಲ್ಲ ಏನು ಮಾಡಿಲ್ಲ. ಎಕ್ವಿಪ್ ಆಗಬೇಕು. ಹೌದು, ಅಂದರೆ ಇತ್ತು ಎಕ್ವಿಪ್ಮೆಂಟ್ಸ್. ಅವ್ರು ಎಲ್ಲಿಟ್ಟಿರಿ ಅಂತ ಹುಡ್ಕೊಂಡೇ ಸ್ವಲ್ಪ ಟೈಮ್ ಇದು ಮಾಡಿದ್ರು. ಬಟ್ ಸ್ಟಿಲ್ ನೀಟಾಗಿ ಕೆಲಸ ಮಾಡಿದ್ರು. 1,000 ರೂಪೀಸ್ ವರ್ತಿಟ್ಟಿದೆ. ಯಾಕಂದರೆ ಟೈಮು, ಎನರ್ಜಿ ಎಲ್ಲ ಉಳಿಯುತ್ತೆ. ವೈಸ್ ಇವಾಗ ಒಂದು ಸ್ಪಿನ್ ಔಟ್ ಏನಂತೀರಾ? ಯಾಕಂದರೆ ಇನ್ಸ್ಟಾಲ್ ಮಾಡಿಸಿದ್ಮೇಲೆ ಸ್ಪಿನ್ ಹೋಗಲೇಬೇಕಲ್ಲ. ಟೈರ್ ಹಾಕ್ಸ್ತಾನಂತೆ, ಟೈರ್ ಹಾಕ್ಸ ಹಿಂದೆಳೆಯಕ್ಕೆ ಬರಲ್ಲ. ಟೈಮ್ ಬಂದು ಆಲ್ಮೋಸ್ಟ್ 7-7:30 ಆಗ್ತಾ ಬಂತು. ನಮ್ಮ ಕಾರ್ ಕೂಡ ರೆಡಿ ಆಗಿದೆಯಂತೆ, ಹೋಗಿ ಇಸ್ಕೊಂಬರ್ಬೇಕು. ಆ್ಯಂಡ್ CBR ನೋಡ್ಬೋದು ನೀವು, CBR ಕಂಪ್ಲೀಟ್ಲಿ ರೆಡಿಯಾಗಿ ನಿಂತಿದೆ ಇವಾಗ. ಸೊ ಬ್ಯಾಕ್ ಟು ರೈಡ್ಸ್ ಅಂತಲೇ ಹೇಳ್ಬೋದು. ಯಾಕಂದರೆ ಟೈರ್ಸು ಹೋಗಿ ಆಲ್ಮೋಸ್ಟು ಒಂದು 2-3 ವೀಕ್ಸ್ ಆಯಿತು. ಟೈರ್ಸ್ ಹಾಕ್ಸೋಕ್ಕೆ ಆಗಿರಲಿಲ್ಲ ಡ್ಯೂ ಟು ಸಮ್ ಫೈನಾನ್ಷಿಯಲ್ ಇಶ್ಯೂಸ್. ಬಟ್ ಫೈನಲಿ ಇವತ್ತು ಇನ್ಸ್ಟಾಲ್ ಮಾಡಿಸಿದ್ದೀವಿ. ನಾನಂತೂ ಈ ಸರ್ವಿಸಿಂದ ಆಗಿರ್ಬೋದು, ಟೈರ್ ಬಂದಿದ್ದರಿಂದ ಆಗಿರ್ಬೋದು ಎಲ್ಲ ತುಂಬ ಖುಷಿಯಾಗಿದ್ದೀನಿ. ಆ್ಯಂಡ್ ಮೇನ್ ಥಿಂಗ್ ಖುಷಿ ಏನಂದರೆ CBRನ ಮತ್ತೆ ರೇಡಿಗೆಲ್ಲ ತೊಗೊಂಡೋಗಿ ಇನ್ಮೇಲೆ ಫುಲ್ಲು ಚಿತ್ತಾಲ್ ಪತಾಲ್ ಮಾಡೋಕ್ಕೆ ಬಿಡೋಣ. ಏನಂದರೆ ನೈಟ್ ರೈಡ್ ತುಂಬ ಹೋದ್ವಿ ರೀಸೆಂಟ್ ಟೈಮಲ್ಲಿ. ಬಟ್ ನನ್ನ ಗಾಡಿ ಇರಲಿಲ್ಲ, ಅದೊಂದು ಬೇಜಾರಿತ್ತು. ಬಟ್ ಇವಾಗ ಟೈರ್ ಬಂದಿದೆ, ಬ್ರೇಕ್ ಪ್ಯಾಡ್ ಕೂಡ ಚೇಂಜ್ ಆಗಿದೆ. ಆ್ಯಂಡ್ ಸರ್ವಿಸ್ ಏನು 3,000ವರೆಗೂ ಏನು ಕೇಳೋಂಗಿಲ್ಲ.
ಸೊ ಸದ್ಯಕ್ಕಂತೂ ಖರ್ಚಂತೂ ಇಲ್ಲ, ಸೊ ಆರಾಮಾಗಿ ಓಡಾಡ್ಬೋದು. ನಿಮ್ಗೆ ಈ ವಿಡಿಯೋ ಇಷ್ಟ ಇದೆ ಅಂತ ಅನ್ಕೋತೀನಿ. ಆ್ಯಂಡ್ ಈ ವಿಡಿಯೋ ನಿಮಗೆ ಸ್ವಲ್ಪ ಇನ್ಫಾರ್ಮೇಟಿವ್ ಆಗಿತ್ತು ಅಂತ ಅನ್ಕೋತೀನಿ. ನಿಮ್ಗೆ ಯಾವುದೋ ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಹಂಗೆ ಸಬ್ಸ್ಕ್ರೈಬ್ ಮಾಡಿಬಿಡಿ ಅಂತ ಹೇಳ್ತಾ ನಾನು ಮುಗಿಸ್ತಾ ಇದ್ದೀನಿ. ಮತ್ತೆ ಸಿಗೋಣ ವಿಡಿಯೋಲಿ. ನಮಸ್ಕಾರ.